ನಂದೇ ತಪ್ಪು ಬಿಡು. ನೋಡು ರಂಜಿನಿ, ನೀನು ತಪ್ಪು ತಿಳಿದ ಹಾಗೆ ನನ್ನ ಮನಸ್ಸು ಹಾಗೇನಿಲ್ಲ. ನೋಡು ರಂಜಿನಿ, ನಿನ್ನ ಕಣ್ಣಿನಿಂದ ನೋಡಲಾಗದಷ್ಟು ಸೌಂದರ್ಯ, ಪ್ರೀತಿ, ವಾತ್ಸಲ್ಯವನ್ನು ಕೊಟ್ಟಿದ್ದೀಯಾ. ಈ ಪ್ರೀತಿಯನ್ನು ಈ ಜನ್ಮದಲ್ಲಿ ಮರೆಯಲಿಕ್ಕೆ ಸಾಧ್ಯವಿಲ್ಲ ರಂಜಿನಿ. ಹೌದು ನಂದೀಶ, ನಾನು ಇಷ್ಟೊತ್ತು ಮಾತಾಡಿದ್ದು ತಮಾಷೆ ಬಿಡು. ನೋಡು ಹೇಗಿದೆ ಈ ರಮ್ಯವಾದ ಸ್ಥಳ. ಈ ಸ್ಥಳದಲ್ಲಿ ನಾವಿಬ್ಬರು ಕೂಡಿ ಕುಳಿತುಕೊಂಡು ಮಾತನಾಡಿದ್ದು ನೋಡಿದ್ರೆ ಹುಟ್ಟುವ ಸೂರ್ಯ ಕೂಡ ಮುಳುಗಿದ್ದು ಹೇಗಂತ ಗೊತ್ತೇ ಆಗೋದಿಲ್ಲ. ಹೌದು ರಂಜಿನಿ, ನೀನು ಹೇಳುವ ಮಾತು ನಿಜವಿದೆ. ಆದರೆ ನನ್ನನ್ನು ಇಲ್ಲಿವರೆಗೂ ಬರಲು ಹೇಳಿದ ಕಾರಣವೇನು? ನಂದೀಶ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಹೇಳು ರಂಜಿನಿ, ಅದು ಯಾವ ಮಾತು? ನಮ್ಮಿಬ್ಬರ ಮಧ್ಯೆ ಮುಚ್ಚು ಮರೆ ಯಾಕೆ? ಧೈರ್ಯವಾಗಿ ಹೇಳು. ನೋಡು ನಂದೀಶ, ಎಷ್ಟು ದಿನ ಅಂತ ನಾವಿಬ್ಬರು ಹೀಗೆ ಸುತ್ತಾಡೋಣ ಹೇಳು. ಬೇಗ ನಮ್ಮಿಬ್ಬರ ಮದುವೆ ಆಗೋಣ. ಬೇಡ ರಂಜಿನಿ, ಬೇಡ. ಇಷ್ಟು ಜಲ್ದಿ ಮದುವೆ ಆಗುವುದು ಬೇಡ. ಇನ್ನು ಸ್ವಲ್ಪ ದಿನ ಹೋಗಲಿ, ನಂತರ ಮದುವೆ ಆಗೋಣ. ನಂದೀಶ, ನೀನು ಹೇಳುತ್ತಿರುವ ಮಾತು ನಿಜ. ಆದ್ರೆ ನಾವಿಬ್ಬರು ಪ್ರೀತಿಸುವ ವಿಷಯ ನಮ್ಮ ಅಣ್ಣನಿಗೆ ಏನಾದ್ರೂ ಗೊತ್ತಾದ್ರೆ ಈ ಮದುವೆಗೆ ಒಪ್ಪೋದಿಲ್ಲ. ನೋಡು, ಅವನು ಒಪ್ಪೋದಕ್ಕಿಂತ ಮುಂಚೆನೆ ನಾವಿಬ್ರು ಮದ್ವೆ ಆಗ್ಬಿಡೋಣ. ನೋಡು, ಮದ್ವೆ ಆದ್ಮೇಲೆ ಓದು, ಆಮೇಲೆ. ನೋಡು ರಂಜಿನಿ, ಮದುವೆ ಆದ ಮೇಲೆ ಓದಲಿಕ್ಕೆ ಆಗುವುದಿಲ್ಲ. ನೀನು ಗಂಡ ಹೆಂಡತಿ ಎಂದು ಆ ದೇವರ ಗಂಟು ಹಾಕಿ ಕಳಿಸಿದಾಗ ನೀನೇಕೆ ಎದುರುತ್ತಿರುವೆ ರಂಜಿನಿ? ಇನ್ನು ಸ್ವಲ್ಪ ದಿನ ಹೋಗಲಿ, ಮದುವೆ ಆಗೋಣ. ಆಯ್ತು ನಂದೀಶ, ನೀನು ಹೇಳಿದಂತೆ ಆಗ್ಲಿ. ಆಯ್ತು ರಂಜಿನಿ, ಹಾಗಾದ್ರೆ ಈ ತಂಗಾಳಿಯಲ್ಲಿ ಸೂಚಿ ಬರಲಿ ತಂಪಾಗೋದು.